A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಅಂಗವಾಗಿ ಬಾಲ ಕಾರ್ಮಿಕ ಪದ್ಧತಿ ನಿರ್ಮೂಲನೆ ಮತ್ತು ಜಾಗೃತಿಯನ್ನು ಮೂಡಿಸಲು ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ಜಾಗೃತಿಯನ್ನು ಜಾಥಾಗೆ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರು ಆದಂತಹ ಸುಬ್ರಹ್ಮಣ್ಯ ಜೆಎನ್ ರವರು ಚಾಲನೆಯನ್ನು ನೀಡಿದರು. ಚಾಲನೆಯನ್ನು ನೀಡಿ ಮಾತನಾಡಿದಂತ ಅವರು ಮಕ್ಕಳಿಗೆ ಶಿಕ್ಷಣ ಕಡ್ಡಾಯವಾಗಿ ನೀಡಬೇಕು, ಅದರಂತೆ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು, ಎಲ್ಲಾ ಮಕ್ಕಳು ಶಿಕ್ಷಣದ ಮಹತ್ವವನ್ನು ತಿಳಿದು ಶಿಕ್ಷಣವನ್ನು ಪಡೆಯಬೇಕು, ಎಲ್ಲರಿಗೂ ಶಿಕ್ಷಣವನ್ನು ಒದಗಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಅದರಂತೆ ಈ ಸಂದರ್ಭದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎಂ ಆನಂದ್, ಜಿಲ್ಲಾ ಕಾರ್ಮಿಕ ಅಧಿಕಾರಿ ಡಾಕ್ಟರ್ ಸವಿತಾ, ಜಿಲ್ಲಾ ಕಾರ್ಮಿಕ ಇಲಾಖೆಯ ಯೋಜನಾಧಿಕಾರಿಗಳು ಆದಂತಹ ಪ್ರಭಾಕರ್ ಹಾಗೂ ಇತರ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸಮಾಧಾನಕರ ಬಹುಮಾನ ದೀಕ್ಷಾ ಎಸ್ ಸೆಂಟ್ ಜೋಸೆಫ್ ಸಾಗರ್ ಮಂಡ್ಯ ಸೌತ್. ನೆಕ್ಸ್ಟ್ ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ಅಂಗವಾಗಿ ಪದವಿ ಪೂರ್ವ ಕಾಲೇಜು ಸಿಎನ್ ಭಾರತೀಯರ ಸರ್ಕಾರಿ ಪದವಿ ಪೂರ್ವ ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ದಿನಾಚರಣೆ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಇದರ ಒಂದು ಪ್ರಮುಖ ಉದ್ದೇಶ ಇದೆ, ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಮತ್ತೆ ಮಕ್ಕಳಿಗೆ ಬಾಲ್ಯವನ್ನು ನೀಡಬೇಕು ಅನ್ನೋ ಒಂದು ಪ್ರಮುಖ ಉದ್ದೇಶ ಇದೆ. ಈ ಒಂದು ವಿಶ್ವ ಬಾಲ ಕಾರ್ಮಿಕ ಪದ್ಧತಿಯನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ವರ್ಷದ ಥೀಮ್ ರೆಡ್ ಕಾರ್ಡ್ ಮತ್ತು ಬಾಲ್ಯಯುತವಾದಂತಹ ಆಟ ಹಾಗೂ ವಯಸ್ಸರಿಗೆ ಉತ್ತಮ ಉದ್ಯೋಗಾವಕಾಶ ಈ ವರ್ಷದ ಥೀಮ್ ಆಗಿರುತ್ತೆ. ಈಗ ನಮ್ಮ ಮಂಡ್ಯ ಕಲಾವಿದರು ನಮ್ಮ ಕಲೆಯ ಮೂಲಕ ಸವಿಸ್ತಾರವಾಗಿ ಬಾಲ ಕಾರ್ಮಿಕ ಪದ್ಧತಿ ಅಂದ್ರೆ ಏನು ಅಂತ ಹೇಳ್ಕೊಂಡಿದ್ದಾರೆ. ನಡೀಬೇಕಂದ್ರೆ 10-9 ಯಾವ ರೀತಿ ಕರೆ ಮಾಡಬೇಕನ್ನೋದನ್ನು ಸಹ ತಿಳಿಸ್ಕೊಂಡಿದ್ದಾರೆ. ಮಂಡ್ಯ ಜನ ಯಾವಾಗಲೂ ಸಹ ಎಲ್ಲ ಒಳ್ಳೆಯ ಕೆಲಸದಲ್ಲಿ ಮುಂದಾಗಿರ್ತಾರೆ. ಈ ಒಂದು ಬಾಲ್ಯ ವಿವಾಹ ಬಾಲ್ಯ ಕಾರ್ಮಿಕ ಪದ್ಧತಿ ಏನಿದೆ ಇದನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಕೈ ಜೋಡಿಸಿ ಎಲ್ಲೇ ಬಾಲ ಕಾರ್ಮಿಕ ಪದ್ಧತಿ ನಡೆದರೂ ಸಹ ನಾವೆಲ್ಲ 10-9 ಕರೆ ಮಾಡಿ ಅಥವಾ 1-2 ಕರೆ ಮಾಡಿ ಆ ಮೂಲಕ ನಾವೆಲ್ಲ ಮಕ್ಕಳ ಸಂರಕ್ಷಕರಾಗಿ ಕೆಲಸ ಮಾಡೋಣ. ಯಾಕಂದ್ರೆ ಇವತ್ತು ನಮ್ಮ ಭಾರತ ದೇಶ ಯುವಕ ಜನತೆಯಿಂದ ಕೂಡಿರುವಂತಹ ದೇಶ. ವಿಶ್ವದಲ್ಲೇ ನಾವು ಪ್ರಥಮ ಸ್ಥಾನಕ್ಕೆ ಇರಬೇಕಂದ್ರೆ ನಾವೆಲ್ಲರೂ ಸಹ ಕೈ ಜೋಡಿಸಬೇಕು, ಶೈಕ್ಷಣಿಕ ಕ್ರಾಂತಿ ಆಗಬೇಕು. ಯಾಕಂದ್ರೆ ಈಗ ನಾವು ವಿಶ್ವ ಇತಿಹಾಸ ಪುಟಗಳನ್ನ ನೋಡಿದಾಗ ಅನೇಕ ಕ್ರಾಂತಿಗಳಾಗಿದ್ದಾರೆ. ಆದರೆ ಶೈಕ್ಷಣಿಕ ಕ್ರಾಂತಿಯಾದ ಮಾತ್ರ ಎಲ್ಲರೂ ಸಹ ಸುಶಿಕ್ಷೆಯಿಂದ ಸಮೃದ್ಧಿಯಿಂದ ಜೀವನ ಮಾಡಲು ಸಾಧ್ಯ ಆಗುತ್ತೆ. ಅದರಿಂದ ಎಲ್ಲರೂ ಸಹ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿ. ಎಲ್ಲ ಮಕ್ಕಳು ಸಹ ಶಿಕ್ಷಣವನ್ನು ವಂಚಿತರಾಗದಂತೆ ನೋಡಿಕೊಳ್ಳುವಂತಹ ಜವಾಬ್ದಾರಿ ನಮ್ಮಲ್ಲಿರುತ್ತೆ. ಸರ್ಕಾರ ಸಹ 14 ವರ್ಷದ ಒಳಗಿರುವಂತಹ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಿದೆ. ಆ ಮೂಲಕ ಸರ್ಕಾರದ ಯೋಜನೆಗಳು ಸಹ ಸದುಪಯೋಗ ಆಗಲಿ. ಆ ಮೂಲಕ ನಾವು ಬಾಲ್ಯ ಕಾರ್ಮಿಕ ಪದ್ಧತಿ ಯೋಜನೆಗಳನ್ನ ಒಳ್ಳೆ ರೀತಿಯಲ್ಲಿ ಆಚರಣೆ ಮಾಡುವುದಕ್ಕೆ ಸಾಧ್ಯತೆ ಆಗುತ್ತೆ. ಈ ನಿಟ್ಟಿನಲ್ಲಿ ಎಲ್ಲರೂ ಸಹ ಕೈ ಜೋಡಿಸಿ ಈ ಒಂದು ಪದ್ಧತಿಯನ್ನು ತಡೆಗಟ್ಟೋಣ ಅಂತ ಹೇಳ್ತಾ, ನಮ್ಮ ಜಿಲ್ಲಾ ನ್ಯಾಯಾಧೀಶ ಹೇಳಿದ್ರು, ಬದುಕಲ್ಲಿ ಆಸೆ ಇರಬೇಕು, ಕಣ್ಣಲ್ಲಿ ಕನಸಿರಬೇಕು ಅಂತ. ಮಕ್ಕಳ ಬದುಕಲ್ಲಿ ಆಸೆ ಮೂಡಿಸುವಂತಹ ಮತ್ತೆ ಕಣ್ಣಲ್ಲಿ ಕನಸನ್ನ ಸಾಕಾರಗೊಳಿಸುವಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಅದನ್ನ ಸಾಕಾರಗೊಳಿಸ್ತಾ ನಾವು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಲು ಧನ್ಯವಾದ. ಕಸಿತಾ ಇದ್ದಾರೆ, ಅವರ ಬದುಕನ್ನ, ಅವರ ಹೆಣ್ಣನ್ನ ಕಸಿತಾ ಇದ್ದಾರೆ, ಅವರ ಜೀವನ ಕಸಿತಾ ಇದ್ದಾರೆ, ರೇಪ್ ಮಾಡ್ತಾ ಇದ್ದಾರೆ, ಚೈಲ್ಡ್ ಮ್ಯಾರೇಜ್ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ನಿಮ್ಗೆ ನೋಡಿ ಹೋಗ್ಸೋ ಕೇಸ್ ಜಾಸ್ತಿ ಇದೆ. ನ್ಯಾಯಾಧೀಶರು ಬಂದು ನೋಡ್ರಿ, ನಾವು ಚೈಲ್ಡ್ ಮ್ಯಾರೇಜ್ ಬಗ್ಗೆ ದೊಡ್ಡ ಕೆಲಸ ಮಾಡಿದ್ವಿ. ಅದು ಗೇರ್ಪೇಟೆನಲ್ಲಿ 30-40 ಮಕ್ಕಳಿಗೆ ಒಟ್ಟೊಳಗೆ ಭ್ರೂಣ ಹಾಕಲಿಕ್ಕೆ ಪ್ರಯತ್ನ ಮಾಡಿ ಸಿಕ್ಕಾಕೊಂಡ್ರು. ಒಂದು ಕೆಟ್ಟ ಹೆಸರು ಬಂದು ಮಂಡ್ಯಕ್ಕೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ರು. ಇಲ್ಲಿ ಇದ್ದೀವಿ ನಾವು, ಬದುಕ್ತಾ ಇದೀವಿ ನಾವು, ಯಾರು ತಡೆಗಟ್ಟರು ಅವರು. ಹಾಗಾಗಿ ನಾವು ವಿದ್ಯಾರ್ಥಿಗಳು ಧ್ವನಿ ಎತ್ತಬೇಕು, ಜನಸಾಮಾನ್ಯರು ಧ್ವನಿ ಎತ್ತಬೇಕು. ಚೈಲ್ಡ್ ಲೇಬರ್ ಎಲ್ಲದಕ್ಕೂ ಕೂಡ ಕೊಂಡಿದ್ದು. ನೀವು ಹೊರಗಡೆಯಿಂದ ನಮ್ಮ ಜಿಲ್ಲೆ ಬಂದಿದ್ದಾರೆ ಕೆಲಸ ಮಾಡಲಿಕ್ಕೆ ಮೈಗ್ರೇಷನ್ ಆಗಿ ಕಟ ಮಾಡಿ ಬಂದಿದ್ದಾರೆ. ಅದೆಷ್ಟು ಸಂಕಷ್ಟವಿದ್ದಾರೆ. ಕುಟುಂಬ, ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ, ತುಂಬಾ ಸಂಕಷ್ಟವಿದ್ದಾರೆ. ಅವರ ಬಾಲ್ಯ ಇಲ್ಲ. ಬಾಲ್ಯ ಎಲ್ಲರ ಜನ್ಮಸಿದ್ಧ ಹಕ್ಕು ಮಕ್ಕಳಿಗೆ. ನೀವು ನಾವೆಲ್ಲ ಬಾಲ್ಯವನ್ನು ಅನುಭವಿಸಿ ಬಂದಿದ್ದೀವಿ. ನಾವೆಲ್ಲ ಕಾಲೆ ಹಣ್ಣು, ಪಾಪಸ್ಕಳ್ಳಿ ಹಣ್ಣು, ನೇರಳೆ ಹಣ್ಣು ಆಟ, ಮಗು ಆಟ ಆಡ್ತಾ ಇರೋದು ನಿಮಗೆ ಕ್ರಿಕೆಟ್ ಹೇಳ್ತಾರೆ. ಕ್ರಿಕೆಟ್ ನಮ್ಗೆ ಗೊತ್ತೇ ಇಲ್ಲ ನಮಗೆಲ್ಲ. ಸೊ ಈ ತರದ ಒಂದು ಮಕ್ಕಳಿಗೆ ದೈಹಿಕ, ಮಾನಸಿಕ, ಅವರ ಭಾವನಾತ್ಮಕ
ಮತ್ತು ಅವರ ಭಾಷೆ ಇವನ್ನ ನಾವು ಬೆಳವಣಿಗೆ ಮಾಡಲಿಕ್ಕೆ ನಾವು ಮನೆಯಲ್ಲೇ ಕಲಿಸ್ಬೇಕು ಮಕ್ಕಳಿಗೆ. ಕಾಡು ಪ್ರಾಣಿಗಳೆಲ್ಲ ತಮ್ಮ ಪ್ರಾಣವನ್ನು ಕಾಪಾಡುವುದಕ್ಕೋಸ್ಕರ ಓಡ್ತಾ ಇದೆ. ಆದರೆ ಎದುರುಗಡೆಯಿಂದ ಎಲ್ಲಿ ಬೆಂಕಿ ಕಾಡಿನ ರಾಜನಾದಂತಹ ಸಿಂಹ ಈ ಪುಟ್ಟದಲ್ಲಿ ಹಿಂದಕ್ಕೆ ಹೋಗುವುದು. ಆವಾಗ ಗುಬ್ಬಚ್ಚಿ ಕೇಳಿಸ್ತು, ಈ ಇಷ್ಟೆಲ್ಲ ಹೇಳುವ ಮುಖಾಂತರ ಅದನ್ನು ಟ್ವಿಸ್ಟ್ ಮಾಡಿಕೊಂಡ್ರೆ ಇದೇ ಕಥೆ ನಮಗೆ ಹೇಳ್ತಾನೆ. ಒಂದು ಮನೋಹರವಾದಂತಹ ಅತಿ ಸುಖ ಒಂದು ಕಾಡು. ಆ ಕಾಡಿನಲ್ಲಿ ಸಾವಿರಾರು ಪ್ರಾಣಿಗಳು, ಕಾಡು ಪ್ರಾಣಿ